ಇನ್ನು ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದ ಬಗ್ಗೆ ವಯನಾಡು ಮಾಜಿ ಸಂಸದ ರಾಹುಲ್ ಗಾಂಧಿ ದುಃಖ ವ್ಯಕ್ತಪಡಿಸಿದ್ದಾರೆ. ವಯನಾಡಿನ ಮೆಪ್ಪಾಡಿ ಬಳಿ ಸಂಭವಿಸಿದ ಭಾರೀ ಈ ಭೂಕುಸಿತದಿಂದ ನಾನು ತೀವ್ರ ನೊಂದಿದ್ದೇನೆ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸ್ತೇನೆ ಅಂತ ಹೇಳಿದ್ದಾರೆ. ಮಣ್ಣಿನಡಿ ಸಿಲುಕಿರುವವರನ್ನು ಆದಷ್ಟು ಬೇಗ ಸುರಕ್ಷಿತವಾಗಿ ಕರೆತರಲಾಗುವುದು ಅಂತ ನಂಬುತ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಯಾಕಂದರೆ ಅವರು ಇಲ್ಲಿಯ ಸಂಸದ, ಆದರೆ ಎರಡೂ ಕಡೆ ಗೆದ್ದ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೂ ಕೂಡ ಬೇರೆ ಚುನಾವಣೆ ಆಗಿಲ್ಲ ಇಲ್ಲಿಗೆ, ಅಲ್ಲಿ ತನಕ ಅವರು ಅದರ ಏನು ಮೇಲ್ವಿಚಾರಣೆ ನೋಡ್ಕೊಳ್ಬೇಕಾಗ್ತದೆ. ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Wayanad was hit by several devastating landslides. More than 70 people have been killed. Mundakai village has been cut off, and the devastating loss of lives and extensive damage is yet to be assessed due to the scale of the tragedy. I have spoken to the Honourable Defence Minister and the Chief Minister of Kerala. I request the Union Government to extend all possible support for rescue and medical care. ನೋಡಿ, ಇವತ್ತು ಮಧ್ಯಾಹ್ನ ವಯನಾಡ್ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದರು. ವಯನಾಡಲ್ಲಿ 50 ಜನ ಸಾವು ಅಂತ ಘೋಷಣೆ ಮಾಡಿದರು. ಆಮೇಲೆ 1 ಗಂಟೆ ಹೊತ್ತಿಗೆ ಸಾವಿನ ಪ್ರಮಾಣ 77ಕ್ಕೇರಿತ್ತು. ಒಂದೇ ಗಂಟೆಯಲ್ಲಿ 27 ಜನರ ಶವಗಳು ದೊರೆತಿದ್ವು. ಭೂಮಿ ಅಗೆದ ಕಡೆಯಲ್ಲೆಲ್ಲ ಶವಗಳು ಪತ್ತೆ ಆಗ್ತಾ ಇತ್ತು. ಮೃತದೇಹಗಳು ನದಿಯಲ್ಲಿ ತೇಲಿ ಹೋಗ್ತಾ ಇದ್ವು. 20-25 ಕಿಲೋಮೀಟರ್ ದೂರ ಜನರು ಕೊಚ್ಚಿ ಹೋಗ್ತಾ ಇದ್ದಾರೆ. ಮೆಪ್ಪಾಡಿಯಿಂದ 25 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಕ್ಕಿವೆ. 100 ಜನರು ಅವಶೇಷಗಳಡಿ ಸಿಲುಕಿದ್ದಾರೆ. 200ಕ್ಕೂ ಹೆಚ್ಚು ಮನೆಗಳು ಭೂಕುಸಿತಕ್ಕೆ ಹಾನಿಯಾಗಿತ್ತು. ಮುಂಡಕ್ಕೈ, ಚೂರಲ್ಮಲ ಅಕ್ಷರಶಃ ಗುರುತೇ ಸಿಗ್ತಾ ಇರಲಿಲ್ಲ. ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ತಲುಪ್ತಿಲ್ಲ. ರಕ್ಷಣಾ ಸಿಬ್ಬಂದಿ ಕರೆತರಲು ರಸ್ತೆಗಳು ಕೊಚ್ಚಿ ಹೋಗಿವೆ. ಕತ್ತಲಾಗ್ತಾ ಇದ್ದಾಗೆ ಸ್ಥಳೀಯರನ್ನು ರಕ್ಷಣೆ ಮಾಡಲಾಗಿದೆ. ನೆಕ್ಸ್ಟ್, ಇನ್ನು ರಣಭೀಕರ ಭೂಕುಸಿತಕ್ಕೆ ದೇವರನಾಡು ಕೇರಳ ಬೆಚ್ಚಿ ಬಿದ್ದಿದೆ. ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಇದರ ಬಗ್ಗೆ ಒಂದು ಫುಲ್ ರಿಪೋರ್ಟ್ ನಿಮ್ಮ ಮುಂದೆ. ಭೂಕುಸಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಸಾವಿನ ಸಂಖ್ಯೆ. ಕೇರಳ ರಣಭೀಕರ ಭೂಕುಸಿತಕ್ಕೆ ಬೆಚ್ಚಿ ಬಿದ್ದಿದೆ. ವಯನಾಡಿನ ಚುರನ್ಮಾಲಾ ಅತಿ ಭೀಕರ ಗುಡ್ಡ ಕುಸಿತವಾಗಿದೆ. ಸದ್ಯ 45ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು ಕ್ಷಣ ಕ್ಷಣಕ್ಕೂ ರಣಭೀಕರ ದೃಶ್ಯ ಒಂದು. ಊರಿಗೆ ಊರೇ ಜಲಾವೃತ. ಭೀಕರ ಭೂಕುಸಿತದಲ್ಲಿ ವಯನಾಡಿನ ಗ್ರಾಮಗಳೇ ಕೊಚ್ಚಿ ಹೋಗಿವೆ. ರಣಭೀಕರ ದೃಶ್ಯ 2, ಸರಣಿ ಭೂಕುಸಿತ. ತಡರಾತ್ರಿ 2 ಬಾರಿ ಸರಣಿ ಭೂಕುಸಿತವಾಗಿದ್ದು ವಯನಾಡು ನಲುಗಿ ಹೋಗಿದೆ. ರಣಭೀಕರ ದೃಶ್ಯ 3, ಕೆಸರಲ್ಲಿ ಸಿಲುಕಿದ ಕಾರು. ಮಹಾಮಳೆ ಹಾಗೂ ಭೂಕುಸಿತಕ್ಕೆ ಮನೆಗಳು ಕೊಚ್ಚಿ ಹೋಗಿದ್ದು ಕಾರ್ ಅಪ್ಪಚ್ಚಿಯಾಗಿದ್ದು ಕೆಸರಲ್ಲಿ ಹುದುಗಿ ಹೋಗಿದೆ. ರಣಭೀಕರ ದೃಶ್ಯ 4, ಭೂಕುಸಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಸಾವಿನ ಸಂಖ್ಯೆ. ರಣಭೀಕರ ದೃಶ್ಯ 5, 400ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ. ಮಹಾ ಭೂಕುಸಿತಕ್ಕೆ 400ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ರಣಭೀಕರ ದೃಶ್ಯ 6, ಕೊಚ್ಚಿ ಹೋದ ಮಕ್ಕಳು, ಮಹಿಳೆಯ ರಕ್ಷಣೆ. ರಣಭೀಕರ ದೃಶ್ಯ 7, ಬದುಕಿಗಾಗಿ ವ್ಯಕ್ತಿ ಪರದಾಟ. ಕೇರಳದ ವಯನಾಡಿನಲ್ಲಿ ಆಗಿರುವ ಘಟನೆ. ಇನ್ನು ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದ ಬಗ್ಗೆ ವಯನಾಡು ಮಾಜಿ ಸಂಸದ ರಾಹುಲ್ ಗಾಂಧಿ ದುಃಖ ವ್ಯಕ್ತಪಡಿಸಿದ್ದಾರೆ. ವಯನಾಡಿನ ಮೆಪ್ಪಾಡಿ ಬಳಿ ಸಂಭವಿಸಿದ ಭಾರೀ ಈ ಭೂಕುಸಿತದಿಂದ ನಾನು ತೀವ್ರ ನೊಂದಿದ್ದೇನೆ. ತಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸ್ತೇನೆ ಅಂತ ಹೇಳಿದ್ದಾರೆ. ಮಣ್ಣಿನಡಿ ಸಿಲುಕಿರುವವರನ್ನು ಆದಷ್ಟು ಬೇಗ ಸುರಕ್ಷಿತವಾಗಿ ಕರೆತರಲಾಗುವುದು ಅಂತ ನಂಬುತ್ತೇನೆ ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ? ಯಾಕಂದರೆ ಅವರು ಇಲ್ಲಿಯ ಸಂಸದ, ಆದರೆ ಎರಡೂ ಕಡೆ ಗೆದ್ದ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೂ ಕೂಡ ಬೇರೆ ಚುನಾವಣೆ ಆಗಿಲ್ಲ ಇಲ್ಲಿಗೆ, ಅಲ್ಲಿ ತನಕ ಅವರು ಅದರ
ಏನು ಮೇಲ್ವಿಚಾರಣೆ ನೋಡ್ಕೊಳ್ಬೇಕಾಗ್ತದೆ. ಏನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. Wayanad was hit by several devastating landslides. More than 70 people have been killed. Mundakai village has been cut off, and the devastating loss of lives and extensive damage is yet to be assessed due to the scale of the tragedy. I have spoken to the Honourable Defence Minister and the Chief Minister of Kerala. I request the Union Government to extend all possible support for rescue and medical care. ನೋಡಿ, ಇವತ್ತು ಮಧ್ಯಾಹ್ನ ವಯನಾಡ್ ಬಗ್ಗೆ ರಾಹುಲ್ ಗಾಂಧಿ ಮಾತಾಡಿದರು. ವಯನಾಡಲ್ಲಿ 50 ಜನ ಸಾವು ಅಂತ ಘೋಷಣೆ ಮಾಡಿದರು. ಆಮೇಲೆ 1 ಗಂಟೆ ಹೊತ್ತಿಗೆ ಸಾವಿನ ಪ್ರಮಾಣ 77ಕ್ಕೇರಿತ್ತು. ಒಂದೇ ಗಂಟೆಯಲ್ಲಿ 27 ಜನರ ಶವಗಳು ದೊರೆತಿದ್ವು. ಭೂಮಿ ಅಗೆದ ಕಡೆಯಲ್ಲೆಲ್ಲ ಶವಗಳು ಪತ್ತೆ ಆಗ್ತಾ ಇತ್ತು. ಮೃತದೇಹಗಳು ನದಿಯಲ್ಲಿ ತೇಲಿ ಹೋಗ್ತಾ ಇದ್ವು. 20-25 ಕಿಲೋಮೀಟರ್ ದೂರ ಜನರು ಕೊಚ್ಚಿ ಹೋಗ್ತಾ ಇದ್ದಾರೆ. ಮೆಪ್ಪಾಡಿಂದ 25 ಕಿಲೋಮೀಟರ್ ದೂರದಲ್ಲಿ ಶವಗಳು ಸಿಕ್ಕಿವೆ. ನೂರಾರು ಜನರು ಅವಶೇಷಗಳಡಿ ಸಿಲುಕಿದ್ದಾರೆ. 200ಕ್ಕೂ ಹೆಚ್ಚು ಮನೆಗಳು ಭೂಕುಸಿತಕ್ಕೆ ಹಾನಿಯಾಗಿತ್ತು. ಮುಂಡಕ್ಕೈ, ಚೂರಲ್ಮಲ ಅಕ್ಷರಶಃ ಗುರುತೇ ಸಿಗ್ತಾ ಇರಲಿಲ್ಲ. ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ತಲುಪ್ತಿಲ್ಲ. ರಕ್ಷಣಾ ಸಿಬ್ಬಂದಿ ಕರೆತರಲು ರಸ್ತೆಗಳು ಕೊಚ್ಚಿ ಹೋಗಿವೆ. ಕತ್ತಲಾಗ್ತಾ ಇದ್ದಾಗೆ ಸ್ಥಳೀಯರನ್ನು ರಕ್ಷಣೆ ಮಾಡಲಾಯಿತು. ನೆಕ್ಸ್ಟ್, ಇನ್ನು ರಣಭೀಕರ ಭೂಕುಸಿತಕ್ಕೆ ದೇವರನಾಡು ಕೇರಳ ಬೆಚ್ಚಿ ಬಿದ್ದಿದೆ. ಊರಿಗೆ ಊರೇ ಕೊಚ್ಚಿಕೊಂಡು ಹೋಗಿದ್ದು ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಇದರ ಬಗ್ಗೆ ಒಂದು ಫುಲ್ ರಿಪೋರ್ಟ್ ನಿಮ್ಮ ಮುಂದೆ. ಭೂಕುಸಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಸಾವಿನ ಸಂಖ್ಯೆ. ಕೇರಳ ರಣಭೀಕರ ಭೂಕುಸಿತಕ್ಕೆ ಬೆಚ್ಚಿ ಬಿದ್ದಿದೆ. ವಯನಾಡಿನ ಚುರನ್ಮಾಲಾ ಅತಿ ಭೀಕರ ಗುಡ್ಡ ಕುಸಿತವಾಗಿದೆ. ಸದ್ಯ 45ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು ಕ್ಷಣ ಕ್ಷಣಕ್ಕೂ ರಣಭೀಕರ ದೃಶ್ಯ ಒಂದು. ಊರಿಗೆ ಊರೇ ಜಲಾವೃತ. ಭೀಕರ ಭೂಕುಸಿತದಲ್ಲಿ ವಯನಾಡಿನ ಗ್ರಾಮಗಳೇ ಕೊಚ್ಚಿ ಹೋಗಿವೆ. ರಣಭೀಕರ ದೃಶ್ಯ 2, ಸರಣಿ ಭೂಕುಸಿತ. ತಡರಾತ್ರಿ 2 ಬಾರಿ ಸರಣಿ ಭೂಕುಸಿತವಾಗಿದ್ದು ವಯನಾಡು ನಲುಗಿ ಹೋಗಿದೆ. ರಣಭೀಕರ ದೃಶ್ಯ 3, ಕೆಸರಲ್ಲಿ ಸಿಲುಕಿದ ಕಾರು. ಮಹಾಮಳೆ ಹಾಗೂ ಭೂಕುಸಿತಕ್ಕೆ ಮನೆಗಳು ಕೊಚ್ಚಿ ಹೋಗಿದ್ದು ಕಾರ್ ಅಪ್ಪಚ್ಚಿಯಾಗಿದ್ದು ಕೆಸರಲ್ಲಿ ಹುದುಗಿ ಹೋಗಿದೆ. ರಣಭೀಕರ ದೃಶ್ಯ 4, ಭೂಕುಸಿತದಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿದೆ ಸಾವಿನ ಸಂಖ್ಯೆ. ರಣಭೀಕರ ದೃಶ್ಯ 5, 400ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ. ಮಹಾ ಭೂಕುಸಿತಕ್ಕೆ 400ಕ್ಕೂ ಹೆಚ್ಚು ಜನ ಸಿಲುಕಿರುವ ಶಂಕೆ ವ್ಯಕ್ತವಾಗಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ರಣಭೀಕರ ದೃಶ್ಯ 6, ಕೊಚ್ಚಿ ಹೋದ ಮಕ್ಕಳು, ಮಹಿಳೆಯ ರಕ್ಷಣೆ. ರಣಭೀಕರ ದೃಶ್ಯ 7, ಬದುಕಿಗಾಗಿ ವ್ಯಕ್ತಿ ಪರದಾಟ. ಕೇರಳದ ವಯನಾಡಿನಲ್ಲಿ ಆಗಿರುವ